ಈ ಕಲಿಯುಗದಲ್ಲಿ ಕಂಡವರೆಲ್ಲ ಗುರುಗಳೇ. ಶಿಷ್ಯರಾಗಿರೋದಕ್ಕಿಂತ ಗುರುಗಳಾಗೋದೇ ಹೆಚ್ಚಾಗೋಗಿದೆ. ಆತ್ಮ ನಮಸ್ತೆ ಎಲ್ಲರಿಗೂ. ಅಹಂ ಶ್ವೇತಾ ಯೋಗಿ. ಗುರುವನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು? ಎಲ್ಲಾರು ನಾವು ಗುರುಗಳು ಅಂತ ತಮಗ್ ತಾವೇ ಹೇಳ್ಕೊತಿದಾರಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಯಾಕೆ ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೋಲಿಸಿದ್ದಾರೆ ಗೊತ್ತಾ? ಗುರುವನ್ನು ಬ್ರಹ್ಮನಿಗೆ ಏನು ಹೋಲಿಸಿದ್ದಾರೆ ಗೊತ್ತಾ? ಬ್ರಹ್ಮರ ಜ್ಞಾನವನ್ನು ನೀಡುವಂತಹವರೇ ಗುರುಗಳಾಗಿರ್ತಾರೆ. ಆ ಅನುಭವವನ್ನು ಪಡ್ಕೊಂಡು ಗುರು ಅಂದವರು ಎಲ್ಲೋ ಪುಸ್ತಕದಲ್ಲಿ ನೋಡಿ ಮತ್ತೇನೋ ಯಾರೋ ಒಬ್ರು ಹೇಳಿರೋದನ್ನ ಅದನ್ನೇ ಸರಿ ಅಂತ ಅರ್ಥಕೊಂಡಿರೋರೆಲ್ಲ ಗುರುಗಳು. ತಮ್ಮ ಅನುಭವಕ್ಕೆ ಬಂದದ್ದಂತಹ ಜ್ಞಾನವನ್ನು, ತಮ್ಮ ಅರಿವಿಗೆ ಬಂದಂತಹ ಭಗವಂತನ ಅರಿವನ್ನು ಯಾರು ತಿಳಿಸ್ತಾರಲ್ಲ ಅವರು ನಿಜವಾದ ಬ್ರಹ್ಮನ ಜ್ಞಾನದ ಗುರುಗಳಾಗಿರ್ತಾರೆ. ಅವರು ನಮ್ಮೊಳಗಡೆ ಜ್ಞಾನದ ಅರಿವನ್ನು, ಜ್ಞಾನದ ಬೆಳಕನ್ನು ಹಚ್ಚುವಂತವ್ರು ಗುರುಗಳಾಗಿರ್ತಾರೆ. ನಮ್ಗೆ ಏನೋ ತಿಳಿದೇ ಇರೋದಿಲ್ಲ ಅಂತಂದ್ರೂ, ಇಲ್ಲ ನಿನ್ನೊಳಗಡೆ ಏನೋ ಒಂದು ಜ್ಞಾನ ಇದೆ, ಆ ಜ್ಞಾನ ಇದು ಈ ದಾರಿಯಲ್ಲಿ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರಲ್ಲ ಅವರು ನಮ್ಗೆ ನಿಜವಾದ ಗುರುಗಳಾಗಿರ್ತಾರೆ. ಹೊರ ಪ್ರಪಂಚದಲ್ಲಿ ಭಗವಂತ ಇದ್ದಾನೆ, ಹೊರಗಡೆ ಪ್ರಪಂಚದಲ್ಲಿ ಈಚೆ ಕಡೆ ನೋಡ್ಬೇಕು ನೀವು. ಆಚೆ ಒಂದು ವಿಗ್ರಹದಲ್ಲೋ, ಆಚೆ ಒಂದು ಯಾವುದೇ ವಸ್ತುವಿನಲ್ಲೋ ಆಚೆ ನೀವು ತೋರಿಸುವಂತಹವರು ಖಂಡಿತ ನಿಮಗೆ ಗುರುಗಳಾಗಕ್ ಸಾಧ್ಯನೇ ಇಲ್ಲ. ಇದನ್ನ ಹೇಳಿದ್ದು ಬ್ರಹ್ಮ ಜ್ಞಾನದ ಗುರುಗಳು ಅಂತ. ವಿಷ್ಣುವಿಗೆ ಯಾಕೆ ಹೋಲಿಸಿದ್ದಾರೆ ಗೊತ್ತಾ? ವಿಷ್ಣು ಯಾರು? ಕಾರಕ ಅವರು. ಅಂದ್ರೆ ನಮ್ಮ ಒಳಗಡೆ ಇರುವಂತಹ, ಆ ಮನಸ್ಸಿನಲ್ಲಿರುವಂತಹ, ನಮ್ಮ ಜೀವಾತ್ಮಕ್ಕೆ ಇರುವಂತಹ ಆ ಗುಣಗಳನ್ನ ನೀನು ಇದು ಮಗು ಅಂತ ತೋರಿಸ್ತಾರಲ್ಲ ಅವರು ಆ ವಿಷ್ಣುವಿನ ರೂಪದ ಗುರುಗಳಾಗಿ ನಿಂತಿರ್ತಾರೆ ನಮ್ಗೆ. ನಿಮ್ಮೊಳಗಡೆನೆ ಅಪ್ರಮಾದಿತವಾದ ಶಕ್ತಿ ಇರುತ್ತೆ, ಆ ಒಳ್ಳೆಯ ಒಂದು ಮಗುವಿನ ಗುಣ ಇರುತ್ತೆ, ಆ ಒಳ್ಳೆಯ ಒಂದು ತಾಯಿಯ ಗುಣ ಇರುತ್ತೆ, ಆ ತಂದೆಯ ಶಕ್ತಿಯುತವಾದ ಮನೋಭಾವ ಇರುತ್ತೆ. ಈ ಎಲ್ಲವೂ ಒಳಗಡೆನೇ ಇರುತ್ತಲ್ಲ, ಆ ಒಳಗಡೆ ನೀನು ಏನು ಅಂತ ತೋರಿಸ್ತಾರಲ್ಲ, ಅದನ್ನ ಹೀಗೆ ಇರು ಅಂತ ಹೇಳ್ತಾರಲ್ಲ, ನೀನು ನಿನ್ನ ಹಾಗೆ ಇರುವಕ್ಕೆ ಬಿಟ್ಟು ಅದರಲ್ಲಿ ಜ್ಞಾನವನ್ನು ತೋರಿಸುವವರೇ ಆ ವಿಷ್ಣುವಿನ ರೂಪದಲ್ಲಿ ಜ್ಞಾನವಾಗಿ ನಮ್ಗೆ ಗುರುವಾಗಿ ತಿಳಿಸುವಂತರು. ನಂತರ ಮಹೇಶ್ವರ ಅಂತ ಹೇಳಿದ್ದಾರೆ. ಯಾಕೆ ಶಿವನನ್ನು ಹೇಳಿದ್ದಾರೆ ಗೊತ್ತಾ? ಅವರು ಎಲ್ಲವನ್ನು ನಾಶ ಮಾಡುವಂತವ್ರು ಅಲ್ವಾ. ಯಾಕೆ ಶಿವನನ್ನು ಎಲ್ಲ ನಾಶ ಮಾಡೋದು ಅಂದ್ರೆ ಏನು? ಎಲ್ಲವನ್ನು ನಾಶ ಮಾಡ್ಬಿಡ್ತಾರೆ ಅಂತಂದ್ರೆ ಪ್ರಪಂಚನೇ ನಾಶ ಮಾಡೋದು ಅಲ್ಲ. ಗುರುವಾಗಿ ನಿನ್ನೊಳಗೆ ಇರುವಂತಹ ರಾಕ್ಷಸತ್ವವನ್ನು, ನಿನ್ನೊಳಗೆ ಇರುವಂತಹ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ, ನಿನ್ನಲ್ಲೇ ಇರುವಂತಹ ನಿನಗೆ ಬೇಡವಾದಂತಹ ಕೆಟ್ಟ ಗುಣಗಳು ಏನಿರುತ್ತಲ್ಲ ಅದನ್ನ ಮಹೇಶ್ವರರ ರೂಪದಲ್ಲಿ ಎಲ್ಲವನ್ನು ನಾಶ ಮಾಡುತ್ತಾರಲ್ಲ ಅವರು ನಿಜವಾದ ಗುರುಗಳು. ನಾಶ ಮಾಡ್ತಾರೆ ಅಂದ್ರೆ ಹೇಗೆ ನಾಶ ಮಾಡ್ತಾರೆ? ಆ ಗುಣಗಳು ನಿನಗೆ ಏನಿದೆ, ಯಾವುದು ನಿನ್ನ ಆ ಕೆಟ್ಟ ಗುಣಗಳು ಅಂತ ನಿಮ್ಗೆ ತೋರಿಸ್ತಾರಲ್ಲ, ಹೇಳ್ತಾರಲ್ಲ, ಅವರು ನಿಜವಾದ ಗುರುಗಳು. ಅವರು ನಿಜವಾದ ಮಹೇಶ್ವರನ ಸ್ಥಾನದಲ್ಲಿ ನಿಂತು ಆ ಗುಣಗಳನ್ನೆಲ್ಲ ಕಿತ್ತು ಬಿಸಾಕ್ತಾರೆ. ಈಗೆಲ್ಲ ಕಲಿಯುಗದಲ್ಲಿ ನಾನೇ ಗುರು, ನಾನ್ ಮಾಡಿದ್ದೇ ದಾರಿ, ನಾನು ಹೇಳ್ಕೊಟ್ಟಿದ್ದ ದಾರಿಲೇ ಹೋಗ್ಬೇಕು, ಇದೇ ಸತ್ಯ, ಈ ಸತ್ಯದ ಮುಂದೆ ಬೇರೆ ಏನು ಇಲ್ಲ ಅಂತ ಹೇಳ್ತಾರಲ್ಲ, ಅಹಂಭಾವ ಅಹಂಕಾರದಿಂದ ಅವ್ರು ಯಾರು ನಿಜವಾದ ಗುರುಗಳಲ್ಲ. ನಮ್ಮ ಒಳಗಿರುವಂತಹ ಶಕ್ತಿಯನ್ನು, ನಮ್ಮ ಒಳಗಿರುವಂತಹ ಜ್ಞಾನವನ್ನು, ನಮ್ಮ ಆತ್ಮವನ್ನು ಯಾರು ನಮಗೆ ಈ ದಾರಿಯಲ್ಲಿ ತೋರಿಸ್ಕೊಡ್ತಾರಲ್ಲ ಅವರು ನಿಜವಾದ ಗುರುಗಳು. ಭಗವಂತನ ಸ್ವರೂಪವನ್ನು, ಭಗವಂತನ ಶಕ್ತಿಯನ್ನು, ಭಗವಂತನ ಇರುವಿಕೆಯನ್ನು, ತಾಯಿಯ ಇರುವಿಕೆಯನ್ನು ನಮ್ಮೊಳಗಡೆನೆ ಆ ಶಕ್ತಿಯ ಗೋಚರ ಮಾಡ್ತಾರಲ್ಲ ಅವರು ನಿಜವಾದ ಗುರುಗಳು. ಇಲ್ಲ ನಾನೇ ಗುರು, ನನ್ನಿಂದನೇ ನಾನು ಹೇಳಿದ್ದೇ ಸರಿ, ನನಗೆ ಪಾದ ಪೂಜೆ ಮಾಡಿ, ನನ್ನ ಶ್ಲೋಕವನ್ನು ಹೇಳಿ, ನನ್ನನ್ನ ಧ್ಯಾನ ಮಾಡಿ, ನನ್ನನ್ನ ಜಪ ಮಾಡಿ ಅಂತ ಹೇಳ್ತಾರಲ್ಲ ಅವ್ರು ಯಾರು ನಿಜವಾದ ಗುರುಗಳಲ್ಲ. ಗುರು ಆದವರು ದಾರಿಯನ್ನು ತೋರಿಸ್ತಾರೆ, ದಾರಿಯನ್ನು ದೀಪ ಹಚ್ಚಿ ತೋರಿಸ್ತಾರಲ್ಲ ಅವರು ಗುರುಗಳು. ನಾನೇ ದಾರಿ ಅಂತಾರಲ್ಲ ಅವರು ನಿಜವಾದ ಗುರುಗಳಲ್ಲ. ಇದೇ ತರಹನೇ ನೀವು ಗುರುಗಳನ್ನ ಕಂಡುಹಿಡಿಬೇಕಾಗಿರೋದು. ಗುರುಗಳನ್ನ ಎಲ್ಲೋ ಸಿಕ್ತವ್ರನ್ನೆಲ್ಲ ನೀವು ಗುರುಜಿ ಗುರುಮ ಅಂತ ಕರೆಯಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಇವಾಗ ಹೇಳಿದನಲ್ಲ, ಗುರುವನ್ನು ವಿಷ್ಣುವಿಗೆ, ಬ್ರಹ್ಮನಿಗೆ, ಸಾಕ್ಷಾತ್ ಶಿವನಿಗೆ ಹೋಲಿಸಿದ್ದಾರೆ. ಅಂದ್ರೆ ಆ ಗುರುವಿನ ಮಹತ್ವ ತುಂಬಾ ಅಪರೂಪವಾದದ್ದು, ತುಂಬಾ ಮಹತ್ವಪೂರ್ಣವಾದಂತಹ ಗುರುವಿನ ಸ್ಥಾನ ನಮ್ಮ ಆಧ್ಯಾತ್ಮದ ಶಕ್ತಿಯಲ್ಲಿ ನಮ್ಮ ಋಷಿ ಮುನಿಗಳು ತಿಳಿಸಿದ್ದಾರೆ.
ನಮ್ಮ ಸನಾತನ ಧರ್ಮದ ನಮ್ಮ ಸನಾತನ ಧರ್ಮವೇ ನಮ್ಮ ಅಡಿಪಾಯ, ನಮ್ಮ ಬೇರು, ನಮ್ಮ ಬೀಜ, ನಮ್ಮ ಶಕ್ತಿಯನ್ನು ನಾವು ಯಾವತ್ತೂ ಮರಿಬಾರ್ದು. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಏನ್ ಹೇಳ್ಕೊಟ್ಟಿದಾರಲ್ಲ ಅದನ್ನ ಹಿಡಿತವಾಗಿ ಇಟ್ಕೊಂಡು ನಾವು ಮರವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಗುರುವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂಚೆ, ಗುರು ಅಂತ ಹೇಳೋದಕ್ಕೆ ಮುಂಚೆ ಅವರು ಆ ಗುರುವಿನ ಸ್ಥಾನದಲ್ಲಿ ಅವರಿಗೆ ಆ ಗುರುವಿನ ಸ್ಥಾನಕ್ಕೆ ಹೋಗುವ ಅನುಭವಗಳು ಬಂದಿದ್ಯಾ ಅಂತ ಯೋಚನೆ ಮಾಡಿ. ಯಾಕೆಂದ್ರೆ ಪುಸ್ತಕದಲ್ಲಿ ಎಲ್ಲರೂ ಹೇಳ್ಬೋದು, ಪುಸ್ತಕದಲ್ಲಿರೋದನ್ನ ಎಲ್ಲರೂ ಹೇಳ್ತಾರೆ. ಯಾವುದೇ ಪುರಾಣಗಳಾಗಿರ್ಬೋದು, ಪದ್ಮ ಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ, ಎಲ್ಲಾ ಪುರಾಣಗಳು ಹೇಳ್ಬೋದು, ಎಲ್ಲಾ ವೇದಗಳನ್ನೂ ಓದ್ಬೋದು. ವೇದ ಓದದವನ್ನೆಲ್ಲ ಜ್ಞಾನಿ ಅಲ್ಲ, ವೇದವನ್ನು ಅರಿತವರೆಲ್ಲ ಜ್ಞಾನಿ ಅಲ್ಲ, ಹರಿಕತೆ ಮಾಡುವವರೆಲ್ಲ ದಾಸರಲ್ಲ, ವಚನ ಹೇಳುವವರೆಲ್ಲ ಶಿವಭಕ್ತರಲ್ಲ. ಆದ್ರೆ ಯಾರು ಗೊತ್ತಾ ಶಿವಭಕ್ತರು? ಯಾರು ಗೊತ್ತಾ ಭಕ್ತರು? ಯಾರು ಗೊತ್ತಾ ದಾಸರು? ತಮ್ಮ ಒಳಗಡೆ ಯಾರು ಆ ಭಗವಂತನ ಅರಿವನ್ನು ಮಾಡಿಸ್ಕೊತಾರಲ್ಲ ಅವರು ನಿಜವಾದ ಭಕ್ತರು, ನಿಜವಾದ ವಚನಕಾರರು, ನಿಜವಾದ ವೇದ ಉಪನಿಷತ್ತನ್ನ ಅರಿತವರು. ಆತ್ಮ ನಮಸ್ತೆ ಎಲ್ಲರಿಗೂ.